welcome back to the Vidya Shakti online maths class. Today we are going to discuss about exercise 2.2 chapter name polynomials. ಯಾವುದು ಪಾಠ ಹೇಳ್ರಿ ಹಾಗಾದ್ರೆ polynomials ಬಹುಪದೋಕ್ತಿಗಳು ಅಂತ ಹೇಳ್ತೀವಿ ಹೌದಾ polynomials ಅಂತ ಇದೆ ಹೌದಾ polynomials ನಾವು ಈಗ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗ we have discussed about zeros of polynomial, how to find zeros of polynomial. zeros means ಅಂದ್ರೆ ಜೀರೋ ಅಂದ್ರ ಶೂನ್ಯತೆಗಳು ಅಂತ ಕರಿತೀವಿ ನಾವು ಹೌದಾ ಅದರದ ಒಳಗ ನಾವ್ ಏನ್ ಮಾಡಿದ್ವಿ ಎಕ್ಸರ್ಸೈಸ್ 2.2 ಒಳಗ ನಾವ್ ಏನ್ ಮಾಡಿದ್ವಿ ಒಂದಿಷ್ಟು zeros ಗಳನ್ನ ಅಥವಾ ಶೂನ್ಯತೆಗಳನ್ನ ಕಂಡು ಹಿಡಿಯೋದನ್ನ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಆಲ್ರೆಡಿ we have learned about how to find zeros of polynomials ಹೌದಾ ಸೊ ಅದು ಯಾವ ರೀತಿ ಇತ್ತು ಒಂದ್ ಎಕ್ಸಾಂಪಲ್ ಅನ್ನ ಜಸ್ಟ್ ನಾನು ಬೆಲೆಗಳನ್ನ ನಾವು ಅವ್ರು ಯಾವುದೋ ಒಂದು ಎಕ್ಸ್ ವ್ಯಾಲ್ಯೂ ಅಥವಾ ವೈ ವ್ಯಾಲ್ಯೂ ಅನ್ನ ಕೊಟ್ಟಾಗ ನಾವು ಅದನ್ನ ಆ ಒಂದು ಪಾಲಿನಾಮಿಯಲ್ ಒಳಗ್ ಹಾಕಿ ಅಥವಾ ಬಹುಪದೋಕ್ತಿ ಒಳಗ್ ಹಾಕಿ ಯಾವ ರೀತಿ ನಾವು ಆ ಒಂದು ಎಕ್ಸ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬಹುದು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಒಳಗ್ ಹೇಳಿದ್ದೆ ಸೊ ಅದೇ ಎಕ್ಸರ್ಸೈಸ್ ಅನ್ನ ನಾನೀಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೌದಾ ಸೊ ಅದ್ರೊಳಗೆ ನಾನು ನಿಮ್ಗ ಎಕ್ಸರ್ಸೈಸ್ 2.2 ಒಳಗ ಫಸ್ಟ್ ಮೇನ್ ಅಂಡ್ ಸೆಕೆಂಡ್ ಮೇನ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೆ ಇವತ್ತು ಹೇಳ್ತಾ ಇರೋದು ಥರ್ಡ್ ಮೇನ್ ಯಾವ್ದಂದ್ರ ಎಕ್ಸರ್ಸೈಸ್ 2.2 ಇನ್ ದಿಸ್ ಎಕ್ಸರ್ಸೈಸ್ ಹೌ ಟು ಸಾಲ್ವ್ ಥರ್ಡ್ ಮೇನ್ ಹೌದಾ ಸ್ವಲ್ಪ ಕ್ವಶನ್ ಓದ್ತೇನೆ ನೋಡ್ರಿ verify whether the following are zeros of the polynomial indicate against them ಅಂತ ಇದೆ ಹೌದಾ ಅಲ್ಲಿ ಏನಾಗಿದೆ ಒಂದು ಬಹುಪದೋಕ್ತಿಯನ್ನ ಅವ್ರು ಕೊಟ್ಟಿದಾರೋ ಅದ್ರ ನೆಕ್ಸ್ಟ್ ಅದರದ್ದು ಜೀರೋಸ್ ಅನ್ನ ಕೊಟ್ಟಿದಾರೋ ಅದ್ ಹೌದು ಅಲ್ಲೋ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಹೌದಾ ಸೊ ಈಗ ಫಸ್ಟ್ ಕ್ವಶನ್ ಅನ್ನ ನಾನು ಬರೀತೇನೆ ನೋಡ್ರಿ ಏನಿದೆ ಪಿ ಆಫ್ ಎಕ್ಸ್ ಇದ್ರೊಳಗೆ ಫಸ್ಟ್ ಒನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x plus 1 ಹೌದಾ 3x plus 1 ಅಂತ ಕೊಟ್ಟು ಇಲ್ಲಿ x equal to -1/3 ಅಂತ ಇದೆ ಹೌದಾ -1/3 ಅಂತ ಇದೆ ಸೊ ಈಗ ಅವ್ರು ಏನ್ ವೆರಿಫೈ ಮಾಡ್ರಿ ಅಂದಾರಂದ್ರ ಈ ಒಂದು ಎಕ್ಸ್ ವ್ಯಾಲ್ಯೂ ಅನ್ನ ನಾನು ಈ ಒಂದು ಬಹುಪದೋಕ್ತಿ ಒಳಗ ಹಾಕಿದೆ ಅಂತಂದ್ರ ನಾವ್ ಏನ್ ಮಾಡ್ಬೇಕು ಇವಾಗ ಅದರದ ಆನ್ಸರ್ ನಮಗ 0 ಬರ್ಬೇಕು ಅದು ಬಂತು ಅಂದ್ರ ದಿಸ್ ವ್ಯಾಲ್ಯೂ ಇಸ್ ದಿಸ್ ಇದ್ರದ್ದು ಶೂನ್ಯತೆ ಹೌದಾ zeros ಆಫ್ ಪಾಲಿನಾಮಿಯಲ್ ಯಾವ್ದ ಈ ಎಕ್ಸ್ ವ್ಯಾಲ್ಯೂ ಅಕಸ್ಮಾತ್ ಅದು 0 ಬರ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ದಿಸ್ ಇಸ್ ನಾಟ್ ದ zeros ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಹೇಳ್ಬೋದು ಹೌದಾ ಸೊ ಹಾಗಾದ್ರೆ ನಾನೀಗ ಎಕ್ಸ್ ವ್ಯಾಲ್ಯೂ ಎಲ್ಲಿದೆ ಅಲ್ಲ ಅದ್ರದ್ದು ಬದ್ಲಿ ನಾನು ಏನ್ ಮಾಡ್ಬೇಕು ಇದನ್ನ ರಿಪ್ಲೇಸ್ ಮಾಡ್ಬೇಕು ಹೌದಾ ಎಕ್ಸ್ ಬದ್ಲಿ ಯಾವ ಸಂಖ್ಯೆಯನ್ನ ನಾನು ರಿಪ್ಲೇಸ್ ಮಾಡ್ಬೇಕು ಹೇಳ್ರಿ -1/3 ಅನ್ನೋದನ್ನ ರಿಪ್ಲೇಸ್ ಮಾಡ್ಬೇಕು ಹೌದಾ shall we start okay so 3 as it is x is replaced by -1/3 correct so next plus 1 ಹೌದಾ 3 into -1/3 plus 1 ಅಂತ ಎಕ್ಸ್ ವ್ಯಾಲ್ಯೂ ಅನ್ನ ನಾವು ಹಾಕಿದ್ವಿ ಈಗ ಹೌದಾ ಸೊ ಇವಾಗ ಏನ್ ಮಾಡ್ಬೇಕು ಇಲ್ಲೇ ನೋಡ್ರಿ 3 1 ಕ್ಯಾನ್ಸಲ್ ಆಯ್ತು ನಮ್ಗೆ ಏನ್ ಉಳಿತು ಇಲ್ಲೇ -1 ಅಷ್ಟೇ ಉಳಿತು ಇಲ್ಲೇ +1 ಅಂತ ಉಳಿತು ಹೌದಾ ಸೊ -1 +1 ಏನಾಯ್ತು ಅಗೇನ್ ಕ್ಯಾನ್ಸಲ್ ಆಯ್ತು ಇದಕ್ಕ 0 ಅಂತ ಹೇಳಿದ್ದೆ ಸೊ ನಿಮಗ್ ಇದನ್ನ ಲಾಸ್ಟ್ ಕ್ಲಾಸ್ ಒಳಗೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಸೇಮ್ ಸಂಖ್ಯೆಗಳು ಬೇರೆ ಬೇರೆ ಚಿಹ್ನೆಗಳಿದ್ವು ಅಂದ್ರೆ ನಾವು ಅದಕ್ಕೆ ಏನ್ ಮಾಡ್ತೇವೆ ಅದನ್ನ ಕ್ಯಾನ್ಸಲ್ ಅಂತ ಹೇಳಿ 0 ಅಂತ ಕನ್ಸಿಡರ್ ಮಾಡ್ತೇವಿ ಹೌದಾ ಹಾಗಾದ್ರೆ ನಾವು ವೆರಿಫೈ ಮಾಡಿದಾಗ ಆಯ್ತಲ್ಲ ಸೊ ಇದು ಒಂದು ಎಕ್ಸ್ ವ್ಯಾಲ್ಯೂ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಹೌದು ಅಥವಾ ಜೀರೋಸ್ ಹೌದು ಅಂತ ನಾವ್ ಹೇಳ್ಬೋದು ಯಾವಾಗ ನಮಗದ ಕಂಡೀಷನ್ ಏನ್ ಇರ್ಬೇಕು ಹೇಳ್ರಿ ಅದು ಮಸ್ಟ್ ಅಂಡ್ ಶುಡ್ ನಮಗ ಆನ್ಸರ್ ಏನ್ ಬರ್ಬೇಕು 0 ಬರ್ಬೇಕು 0 ಬರ್ದೇ ಇದ್ರ ಅದು ಅದ್ರದ್ದು ಜೀರೋಸ್ ಅಲ್ಲ ಅಥವಾ ಶೂನ್ಯತೆ ಅಲ್ಲ ಅಂತ ನಾವ್ ಹೇಳ್ಬೋದು ಅರ್ಥ ಆಯ್ತು ಏನಿಲ್ಲ ಸಿಂಪಲ್ ಇಲ್ಲೇ ಅವ್ರು ಕೊಟ್ಟಿರುವ ಬಹುಪದೋಕ್ತಿಯನ್ನ ಅಥವಾ ಪಾಲಿನಾಮಿಯಲ್ ನಾವು ಇಲ್ಲಿ ಬರ್ಕೊಂಡು ಅವ್ರು ಕೊಟ್ಟಿರುವಂತಹ ಎಕ್ಸ್ ವ್ಯಾಲ್ಯೂ ಅನ್ನ ಹಾಕಿ ಜಸ್ಟ್ ಸಿಂಪ್ಲಿಫೈ ಮಾಡಿ ನಮಗ ಆನ್ಸರ್ 0 ಬರ್ಬೇಕು ಅವಾಗ ಏನಾಗತ್ತ ನಮಗ ಅದು ಅದರದ ಶೂನ್ಯತೆ ಹೌದು ಅಲ್ಲೋ ಅನ್ನೋದನ್ನ ನಾವು ಚೆಕ್ ಮಾಡ್ಬೋದು ರೈಟ್ ಸೊ ನೆಕ್ಸ್ಟ್
ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ, ಸೆಕೆಂಡ್ 5x ಅಂತ ಇದೆ, 5x ಮೈನಸ್ ಪೈ ಅಂತ ಇದೆ. ಹೌದಾ? ಒಂದ್ಸಲ ಚೆಕ್ ಮಾಡೋಣ. ಸೆಕೆಂಡ್ ಒನ್ 5x ಮೈನಸ್ ಪೈ ಅಂತ ಇದೆ. ಹೌದಾ? 5x ಮೈನಸ್ ಪೈ ಅಂದಾಗ x ಈಕ್ವಲ್ ಟು ಏನಿದೆ ಅಲ್ಲಿ 4/5 ಅಂತ ಇದೆ. ಹೌದಾ? x ಈಕ್ವಲ್ ಟು 4/5 ಅಂತ ಇದೆ. ನಾವೀಗ ಏನ್ ಮಾಡ್ಬೇಕು ಹೇಳ್ರಿ, ನಾವು ವಾಟ್ ವಿಲ್ ವಿ ಡೂ, ಇಲ್ಲೇ x ಅನ್ನ 4/5 ದಿಂದ ನಾವು ರೀಪ್ಲೇಸ್ ಮಾಡಬೇಕು. ಹೌದಾ? ಸೊ 5 ಆಸ್ ಇಟ್ ಈಸ್ ಹಿಯರ್, this x replaced by what? 4/5. ಹೌದಾ? 4/5 ಮೈನಸ್ ಪೈ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಯ್ತು, 5 ಕ್ಯಾನ್ಸಲ್ ಆಯ್ತು ನಮಗ. ಸೊ 4 ಮೈನಸ್ ಪೈ ಅಂತ ಬಂತು. ಕರೆಕ್ಟ್? ಸೊ ಇಲ್ಲಿ ಏನಾಯ್ತು, ನಮಗ ನಮ್ಮ ಕಂಡೀಷನ್ ಪ್ರಕಾರ 0 ಬರ್ಲಿಲ್ಲ. ಹೌದಾ? ಸೊ ಇಲ್ಲಿ ನಾವು ಇನ್ನೂ ಒಂದು ನಿಮ್ಗೆ ಅರ್ಥ ಆಗಿರ್ಬೋದು, ಪೈ ವ್ಯಾಲ್ಯೂ ಎಷ್ಟೈತಿ ಹೇಳ್ರಿ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪೈ? ಪೈ ವ್ಯಾಲ್ಯೂ ನಮ್ಗೆ ಎಷ್ಟು ಬಂತು? 22/7 ಅಂತ ಇದೆ. ಹೌದಾ? ಸೊ ಅದನ್ನ ಹಾಕಿ ನಾವು ಮತ್ತೆ ಲಸವನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಮತ್ತು ನಮಗೆ ಅಗೇನ್ 0 ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಷ್ಟನ್ನೇ ಬಿಟ್ಟು ಇದು ಇದರದು ಶೂನ್ಯತೆ ಅಲ್ಲ ಅಂತ ಬರಿಬೇಕು. ಹೌದಾ? ಸೊ x ಈಸ್ ಈಕ್ವಲ್ ಟು 4/5. ಹೌದಾ? ದಿಸ್ ಈಸ್ ನಾಟ್ ದ zeros of polynomial. ಹೌದಾ? ಪಾಲಿನಾಮಿಯಲ್ ದಟ್ ಈಸ್ 5x ಮೈನಸ್ ಪೈ ಅದು. ಹೌದಾ? ಈ ಒಂದು x ಈಕ್ವಲ್ ಟು 4/5 ಅನ್ನೋದು ಆ ಒಂದು ಯಾವ್ದು ಹೇಳ್ರಿ, 5x ಮೈನಸ್ ಪೈದ ಒಂದು ಶೂನ್ಯತೆ ಅಲ್ಲ ಅಥವಾ ಝೀರೋಸ್ ಅಲ್ಲ ಅನ್ನೋದು ನಮಗ ಗೊತ್ತಾಗ್ಬೇಕು. ಹೌದಾ? ಯಾಕೆ 0 ಅಲ್ಲ ಅನ್ನೋದು ಗೊತ್ತಾಗ್ತು ಹೇಳ್ರಿ, ಅದು ಆನ್ಸರ್ ನಮಗ 0 ಬರ್ಲಿಲ್ಲ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅರ್ಥ ಆಯ್ತು ಇದು? ನೆಕ್ಸ್ಟ್ ನೆಕ್ಸ್ಟ್ ಅಂದ್ರ ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್ ನೀವೇ ಮಾಡ್ಬೋದು. ಜಸ್ಟ್ ನಾನು ಹೇಳಿದ್ನೆಲ್ಲ ಎಕ್ಸಾಂಪಲ್ಸ್ ಗಳನ್ನ ಆ ಕೊಟ್ಟಿರುವ ಒಂದು ಬಹುಪದೋಕ್ತಿ ಒಳಗ ಆ ಎಕ್ಸ್ ವ್ಯಾಲ್ಯೂವನ್ನ ರೀಪ್ಲೇಸ್ ಮಾಡಿ ನಾವ್ ಏನ್ ಮಾಡ್ಬೇಕು, ಆನ್ಸರ್ ನಮಗ 0 ಬಂತಂದ್ರ ಅದು ಝೀರೋಸ್ ಆಫ್ ಪಾಲಿನಾಮಿಯಲ್ ದಟ್ ಯಾವ್ದು ಹೇಳ್ರಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆರ್ ಪಾಲಿನಾಮಿಯಲ್ಸ್ ಅಂತ ಹೇಳ್ಬೋದು. ಅಕಸ್ಮಾತ್ ನಮಗ 0 ಬರ್ಲಿಲ್ಲ ಅಂದ್ರ ಅದು ಅದರದ್ದು ಶೂನ್ಯತೆ ಅಥವಾ ಝೀರೋಸ್ ಅಲ್ಲ ಅಂತ ನಾವು ಹೇಳ್ಬೋದು. ಹೌದಾ? ಸೊ ನೆಕ್ಸ್ಟ್ ಮೇನ್ ಅಂದ್ರೆ ಫೋರ್ತ್ ಮೇನ್ ಅಂದ್ರೆ ಉಳಿದಿರುವಂತಹ ಪ್ರಾಬ್ಲಮ್ಸ್ ಗಳನ್ನ ನೀವು ಇದೇ ರೀತಿ ಸಾಲ್ವ್ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಹೌದಾ? ನೆಕ್ಸ್ಟ್ ಫೋರ್ತ್ ಮೇನ್ ಏನಿದೆ ನೋಡ್ರಿ, ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್. ಹೌದಾ? ಇಲ್ಲಿ ಒಂದಿಷ್ಟು ನಮಗೆ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದಾರ ಅವರು. ಅದ್ರೊಳಗೆ ನಾವ್ ಏನ್ ಮಾಡ್ಬೇಕು, ಆ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಬೇಕು. ಸೊ ಅದು ಯಾವ ರೀತಿ ಸ್ಟೆಪ್ಸ್ ಇದಾವು, ಏನಿದಾವು ಅಂತ ಹೇಳಿ ನಾವು ನೋಡೋಣ ಈಗ. ಸೊ ಐ ಕ್ಯಾನ್ ರೈಟ್ ಫಸ್ಟ್ ಕ್ವಶನ್ ಇನ್ ಫೋರ್ತ್ ಮೇನ್. ಫಸ್ಟ್ ಕ್ವಶನ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಇದೆ. ಹೌದಾ? ಎಕ್ಸ್ ಪ್ಲಸ್ 5 ಅಂತ ಇದೆ. ಹೌದಾ? ಸೊ ನಾವೀಗೇನು, ವಿ ಹ್ಯಾವ್ ಟು ಫೈಂಡ್ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಹೌದಾ? ಸೊ ಯಾವ ರೀತಿ, ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ನೋಡ್ರಿ. ಫಸ್ಟ್ ನಾವ್ ಯಾವ ರೀತಿ ಬರ್ಕೋಬೇಕು, ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಹೌದಾ? ಸೊ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು, ಈ ಪ್ಲಸ್ 5 ಅನ್ನ ಈ ಸೈಡ್ ಕಳಿಸ್ರಿ, ಅಂದ್ರೆ ಈ ಸೈಡ್ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್ ಕಡೆ ನಾವು ಅದನ್ನ ಮೂವ್ ಮಾಡ್ಬೇಕು. ಸೊ ಅವಾಗ ಏನಾಗ್ತೈತಿ ನಮಗ, ಆಟೋಮೆಟಿಕ್ಲಿ ದೇರ್ ಸೈನ್ ವಿಲ್ ಬಿ ಚೇಂಜ್. ಹೌದಾ? ಅವ್ರ ಸೈನ್ಗಳು ಅಂದ್ರೆ ಚಿಹ್ನೆಗಳು ನಮಗ ಚೇಂಜ್ ಆಗ್ತಾವು. ಸೊ ಇಲ್ಲಿ ಪ್ಲಸ್ 5 ಇದ್ದನ್ನ ಏನಂತ ಕನ್ಸಿಡರ್ ಮಾಡ್ಬೇಕು, -5 ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ಅವಾಗಿನ ಏನಾಯ್ತು, ವಿ ಕ್ಯಾನ್ ಗೆಟ್ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಹೌದಾ? ಅರ್ಥ ಆಯ್ತು ಇದು?
ಇದನ್ನ ಯಾಕೆ ನಾವು ಈ ರೀತಿ ಝೀರೋಸ್ ಅನ್ನ ಕಂಡು ಹಿಡಿದೀವಿ ಅಂದ್ರ ನಿಮಗೆ ಸ್ವಲ್ಪ ಡೌಟ್ಸ್ ಇತ್ತಂದ್ರ ಈ 5 ವ್ಯಾಲ್ಯೂವನ್ನ ಇದ್ರೊಳಗೆ ಹಾಕ್ರಿ, ನಮಗ ಆನ್ಸರ್ ಏನ್ ಬರ್ತೈತಿ ಹೇಳ್ರಿ, 0 ಬರ್ತೈತಿ. ಒಂದ್ಸಲ ಚೆಕ್ ಮಾಡೋಣ, ಅಂದ್ರೆ ನಿಮಗ್ ಕ್ಲಾರಿಫೈ ಆಗ್ಬಿಡ್ತೈತಿ ಇದ ಯಾಕೆ ನಮಗ -5 ನ ಈ ರೀತಿ ನಮಗ ಶೂನ್ಯತೆ ಅಂತ ತಗೊಂಡ್ರು ಅಥವಾ ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ತಗೊಂಡ್ರು ಅನ್ನೋದು ನಮಗ ಗೊತ್ತಾಗ್ತೈತಿ. ಹೌದಾ? ಸೊ ಈಗ ನಾನು ಏನ್ ಮಾಡ್ದೆ, ಈ ಎಕ್ಸ್ ಅನ್ನ ಇದನ್ನ -5 ದಿಂದ ರೀಪ್ಲೇಸ್ ಮಾಡ್ತೇನೆ. ಹೌದಾ? ಸೊ ಇಲ್ಲಿ ಬರೀತೇನೆ ನೋಡ್ರಿ, 1 ಸೆಕೆಂಡ್. ಎಕ್ಸ್ ಪ್ಲಸ್ 5, ಹೌದಾ? ಸೊ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ -5, ಹೌದಾ? +5 ಆಸ್ ಇಟ್ ಈಸ್. ಇವಾಗ ಏನಾಯ್ತು, ಸೇಮ್ ನಂಬರ್ಸ್ ಅದಾವು, ಬಟ್ ಬೇರೆ ಬೇರೆ ಚಿಹ್ನೆಗಳಿದ್ದಾವಾಗ ಆಟೋಮೆಟಿಕ್ 5 5 ಮೈನಸ್ ಮಾಡ್ರಿ, 5 - 5 ಇಸ್ 0 ಬಂತು. ಹಾಗಾಗಿ ಇದು 0 ಬರೋದ್ರಿಂದ ಈ -5 ಅನ್ನೋದು ಈ ಒಂದು ಪಾಲಿನಾಮಿಯಲ್ದ ಶೂನ್ಯತೆ ಅಥವಾ ಝೀರೋಸ್ ಅಂತ ನಾವು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಹೌದಾ? ಝೀರೋಸ್ ಅನ್ನ ಕಂಡು ಹಿಡಿದು ಗೊತ್ತಾಯ್ತಲ್ಲ, ಜಸ್ಟ್ ಇಲ್ಲಿಂದ ಈ ಕಡೆ ಕಳಿಸಿ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡಿದ್ ಬಿಟ್ರ ಅದ್ರದ್ದು ನಮಗ ಶೂನ್ಯತೆ ಅನ್ನೋದು ನಮಗ ಗೊತ್ತಾಗ್ತೈತಿ. ಹೌದಾ? ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಸೇಮ್ ಇದೆ, ನೀವ ಮಾಡ್ಬೋದು. ಥರ್ಡ್ ಒನ್ ನೋಡೋಣ. ಆದ್ರೂ ಸೆಕೆಂಡ್ ಒನ್ ಒಂದ್ಸಲ ನಿಮಗ ಸ್ವಲ್ಪ ರಿಪೀಟ್ ಆಗ್ಲಿ ಅಥವಾ ಇನ್ನೊಂದಿಷ್ಟು ಡೌಟ್ಸ್ ಹೋಗ್ಲಿ ಅನ್ನೋದಕ್ಕ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ -5 ಅಂತ ಇದೆ. ಹೌದಾ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ -5 ಅಂತ ಇದೆ. ಸೊ ನಾವೀಗ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಫೈಂಡ್ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್. ಹೌದಾ? ಸೊ ಎಕ್ಸ್ ನೆಕ್ಸ್ಟ್ ಸ್ಟೆಪ್ ಇಸ್ ಎಕ್ಸ್ -5 ಈಕ್ವಲ್ ಟು 0. ಹೌದಾ? ಸೊ ಅಗೇನ್ ಎಕ್ಸ್ ಈಕ್ವಲ್ ಟು ದಿಸ್ -5. ಹೌದಾ? ಇದು ಎಲ್ಲಿದೆ ಈಗ, ಆಲ್ರೆಡಿ ಇಟ್ ಈಸ್ ಇನ್ LHS ಸೈಡ್. ಸೊ ಇದನ್ನ ನಾವೇನ್ ಮಾಡ್ಬೇಕು, RHS ಸೈಡ್ ಇದನ್ನ ಮೂವ್ ಮಾಡಿದ್ವಿ ಅಂದ್ರ -5 ಹೋಗಿ ಏನಾಯ್ತು, +5 ಅಂತ ಆಯ್ತು. ಹೌದಾ? ಅವಾಗ ಏನಾಯ್ತು, ಇದು +5 ಈ ಒಂದು ಪಾಲಿನಾಮಿಯಲ್ ಒಂದು ಶೂನ್ಯತೆ ಅಂತ ನಾವು ಹೇಳ್ಬೋದು. ಹೌದಾ? ಎಕ್ಸ್ ಈಕ್ವಲ್ ಟು +5. ಅಗೇನ್ ನಾನು ಮತ್ತೆ ಅದನ್ನ ಏನ್ ಮಾಡೋಣ, ಚೆಕ್ ಮಾಡೋಣ ಅಂತ. ಹೌದಾ? 2 ಪ್ರಾಬ್ಲಮ್ ಅನ್ನ ಚೆಕ್ ಮಾಡ್ತೇನೆ. ಎಲ್ಲವನ್ನ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ಅದನ್ನ ಕ್ವಶನ್ ಒಳಗೂ ಕೇಳಿನೂ ಇಲ್ಲ ನಮಗ್. ಹೌದಾ? ಸೊ ಎಕ್ಸ್ -5 ಇಸ್ ಈಕ್ವಲ್ ಟು, ಸೊ ಇಲ್ಲೇ ಈ ಎಕ್ಸ್ ಅನ್ನ +5 ದಿಂದ ರೀಪ್ಲೇಸ್ ಮಾಡೋಣ. ಹೌದಾ? ಸೊ +5 -5 ಇಸ್ ಈಕ್ವಲ್ ಟು, ಇಲ್ಲೇನಾಯ್ತು, +5 -5 ಏನಾಯ್ತು, 0 ಆಯ್ತು. ಸೊ ಹಾಗೆ ನಮಗ ಆನ್ಸರ್ 0 ಬಂತು. ಸೊ ಹಾಗಾಗಿ ಇದು +5 ಅನ್ನೋದು ಇದರದ್ದು ಶೂನ್ಯತೆ ಅನ್ನೋದು ಗೊತ್ತಾಯ್ತು. ಸೊ ಇದು ಸ್ವಲ್ಪ ಪ್ರಾಬ್ಲಮ್ಸ್ ನಿಮಗ ಎಕ್ಸಾಮ್ ಪರ್ಪಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರ ಶೂನ್ಯತೆಗಳನ್ನ ಕಂಡು ಹಿಡೀರಿ ಅಂತ ನಿಮಗ, ಅಂದ್ರ ಫೈಂಡ್ ದ ಝೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ನಿಮಗ ಬಹಳಷ್ಟು ಕ್ವಶನ್ಸ್ ಬರುವಂತ ಚಾನ್ಸ್ ಇದೆ. ಸೊ ಏನಿಲ್ಲ, ಜಸ್ಟ್ ನೀವ್ ಏನ್ ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂವನ್ನ ಝೀರೋಸ್ ಅನ್ನೋಕ್ಕಿಂತ ಎಕ್ಸ್ ವ್ಯಾಲ್ಯೂವನ್ನ ಯಾವ ರೀತಿ ಕಂಡು ಹಿಡಿಬಹುದು ಅನ್ನೋದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ರೈಟ್? ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇದರಲ್ಲಿ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಉಳಿದಿರೋ ಪ್ರಾಬ್ಲಮ್ಸ್ ಗಳನ್ನ ನೀವೇ ಸಾಲ್ವ್ ಮಾಡ್ಬೇಕು. ಹೌದಾ? ಆಮೇಲೆ ಥರ್ಡ್ ಒನ್ ಒಂಚೂರು ಡಿಫ್ರೆಂಟ್ ಇದೆ, ಹಾಗಾಗಿ ನಾನೇ ತೋರಿಸ್ತೇನೆ. ಥರ್ಡ್ ಒನ್ ಏನಿದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x +5 ಅಂತ ಇದೆ. ಹೌದಾ? 2x +5 ಅಂತ ಇದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x +5 ಅಂತ ಇದೆ. +5 ಇಸ್ ಈಕ್ವಲ್ ಟು 0. ಹೌದಾ? ಸೊ ಇಲ್ಲಿ ಏನಾಗತ್ತ, ನನಗ 2x ಅನ್ನ ಆಸ್ ಇಟ್ ಈಸ್ ಇಟ್ಟೆ. ಹೌದಾ? ಇಲ್ಲಿ +5 ಇದ್ದದನ್ನ ಆ ಕಡೆ ತಗೊಂಡ್ ಹೋಗ್ರಿ. ಹೌದಾ? +5 ಇದ್ದಿದ್ದು ಆ ಸೈಡ್ ಹೋತಂದ್ರೆ ಏನಾಗತ್, ನಮ್ಗ -5 ಆಯ್ತು. ಹೌದಾ? ಇಲ್ಲಿ ಏನಾಯ್ತು, ಚಿಹ್ನೆಗಳು ನಮ್ಗ ಚೇಂಜ್ ಆಗ್ತಾ ಇದೆ. ಹೌದಾ? ಸೊ ಇವಾಗ ಎಕ್ಸ್ ಈಕ್ವಲ್ ಟು -5 ಆಸ್ ಇಟ್ ಈಸ್. ಹೌದಾ? ಸೊ ಇಲ್ಲಿ 2 ಏನಿದೆ ಅಲ್ಲ, ಸೊ ಇದು ಎಲ್ಲಿದೆ, ಇದು ದಿಸ್ ಇಸ್ ಇನ್ ಮಲ್ಟಿಪ್ಲಿಕೇಶನ್ ಪ್ಲೇಸ್ ಒಳಗಿದೆ. ಹೌದಾ? ನಮಗ ಗುಣಾಕಾರದ ಒಂದು ಸ್ಥಾನದೊಳಗಿದೆ. ಅದೇ ನಮ್ಗೆ ಎಲ್ಲಿ ಬಂತು ಹೇಳ್ರಿ,
ಡಿವಿಷನ್ ಪ್ಲೇಸ್ ಒಳಗ್ ಬಂತು. ಹೌದಾ? ಸೊ ಎಕ್ಸ್ ಈಕ್ವಲ್ ಟು -5/2 ಅಂತ ಬಂತು. ಹೌದಾ? ಈಗ ಏನಾಯ್ತು, ಈ ಒಂದು ಇದ್ರದ್ದು ಏನಾಯ್ತು ಹೇಳ್ರಿ, ಶೂನ್ಯತೆ ನಮಗ ಇದಾಯ್ತು. 2x + 5 ದ zeros ಆಫ್ ಪಾಲಿನಾಮಿಯಲ್ ಏನಾಯ್ತು, -5/2 ಅಂತ ಆಯ್ತು. ಸ್ವಲ್ಪ ಇದೊಂದು ನಿಮಗ ಭಿನ್ನ ರಾಶಿ ಒಳಗ ಅಥವಾ ಯಾವ್ದು ಹೇಳ್ರಿ, ಭಿನ್ನ ರಾಶಿ ಒಳಗ ಫ್ಯಾಕ್ಟರ್ಸ್ ಒಳಗಿರೋದ್ರಿಂದ ನಿಮ್ಗೆ ಏನಾಗತ್ತ, ಇಲ್ಲಿ ಏನ ಸ್ವಲ್ಪ ಯಾವ ರೀತಿ 0 ಬರ್ಬಹುದು ಅನ್ನೋದು ಕ್ಯೂರಿಯಾಸಿಟಿ ಇರ್ತೈತಿ. ಇದು ಒಂದು ನಾನು ಪ್ರಾಬ್ಲಮ್ ಅನ್ನ ನಾನು ಏನ್ ಮಾಡ್ತೇನೆ, ಸಾಲ್ವ್ ಮಾಡಿ ತೋರಿಸ್ತೇನೆ. ಹೌದಾ? ಸೊ 2x + 5. ಹೌದಾ? ಸೊ ಈಗ ಏನಾಯ್ತು, 2 ಆಸ್ ಇಟ್ ಈಸ್. ಹೌದಾ? ಇಲ್ಲಿ ಏನಾಯ್ತು ನೋಡ್ರಿ, ಈ ಎಕ್ಸ್ ಬದ್ಲಿ ನಾನು ಈಗ ಏನ್ ಹಾಕ್ಬೇಕು, -5/2 ಅನ್ನ ಹಾಕ್ಬೇಕು. -5/2 ಅನ್ನ ಹಾಕಿದೆ, +5 ಅನ್ನ ಹಾಕಿದೆ. ಹೌದಾ? +5 ಆಸ್ ಇಟ್ ಈಸ್. ಸೊ ಅಗೇನ್ ನನಗ 2 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು ನೋಡ್ರಿ, -5 + 5 ಅಂತ ಉಳಿತು. ಹೌದಾ? -5 + 5 ಅಂತ ಉಳಿತು. ಸೊ ಅಗೇನ್ ಏನಾಯ್ತು, +5 -5 ಕ್ಯಾನ್ಸಲ್ ಆಗಿ ಏನ್ ಬಂತು, 0 ಬಂತು. ಹೌದಾ? ಸೊ ಈ ರೀತಿ ನಾವೀಗ ಏನ್ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡ್ತೀವಲ್ಲ, ಹಾಗಾಗಿ ನಮ್ದು ಅದು ಎಕ್ಸ್ ವ್ಯಾಲ್ಯೂ ನಮ್ಗೆ ಕರೆಕ್ಟ್ ಇದೆ ಅಂತ ನಾವು ಹೇಳ್ಬೋದು. ಹೌದಾ? ಯಾವ ಒಂದು ಬೇಸ್ ಮೇಲೆ ಹೇಳ್ರಿ ನಾವು ವಿ ಕ್ಯಾನ್ ಗೆಟ್ ಆನ್ಸರ್ 0. ಹೌದಾ? ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಾವು ಏನ್ ಮಾಡ್ತೀವಿ, 0 ಅನ್ನೋ ಆನ್ಸರ್ ಬಂದಾಗ ನಾವು ಕರೆಕ್ಟ್ ಮಾಡಿದ್ವಿ ಅಂತ ಅರ್ಥ. ಹೌದಾ? ಸೊ ಇಲ್ಲಿಗೆ ನಮ್ದು ಏನಾಯ್ತು ಹೇಳ್ರಿ, ಎಕ್ಸಸೈಸ್ 2.2 ಅನ್ನುವ ಒಂದು ಎಕ್ಸಸೈಸ್ ಕಂಪ್ಲೀಟ್ ಆಯ್ತು. ಇದ್ರೊಳಗೆ ನಾನು ಸ್ವಲ್ಪ ಡಿಫಿಕಲ್ಟ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡಿದ್ದೀನಿ. ಸಿಂಪಲ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ದೀನಿ. ಬಟ್ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಲ್ಲ. ಹೌದಾ? ಸೊ ನೀವೇನ್ ಮಾಡ್ಬೇಕು, ನಾ ಇದಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಹೌದಾ? ನೆಕ್ಸ್ಟ್ ನೆಕ್ಸ್ಟ್ ಈಗ ಯಾವ್ದಂದ್ರ ಫ್ಯಾಕ್ಟರೈಸೇಷನ್ ಅಂದ್ರ ಅಪವರ್ತಿಸುವಿಕೆ. ಹೌದಾ? ಬಹು ಪದೋಕ್ತಿಗಳ ಅಪವರ್ತಿಸುವಿಕೆ, ಫ್ಯಾಕ್ಟರೈಸೇಷನ್ ಅಂತ ಇದೆ. ಹೌದಾ? ನೋಡೋಣ, ಫ್ಯಾಕ್ಟರೈಸೇಷನ್ ಆಫ್ ಪಾಲಿನಾಮಿಯಲ್ಸ್. factorization of polynomial. ಹೌದಾ? ಫ್ಯಾಕ್ಟರೈಸೇಷನ್ ಆಫ್ ಪಾಲಿನಾಮಿಯಲ್ಸ್ ಅನ್ನೋದು ಇದೆ. ಹೌದಾ? ಸೊ ನಮ್ಗೆ ಏನಾಗ್ಬೇಕು, ಮೇನ್ ಇದನ್ನ ಫ್ಯಾಕ್ಟರೈಸೇಷನ್ ಅನ್ನೋದನ್ನ ಮೇನ್ ನಿಮಗ ಆ ಕಾನ್ಸೆಪ್ಟ್ ಅನ್ನ ಫಸ್ಟ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ತೇನೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗ ಇದ್ರ ಬಗ್ಗೆ ಪಾಲಿನಾಮಿಯಲ್ಸ್ ಅಥವಾ ಅಲ್ಜಿಬ್ರಾದ ಬಗ್ಗೆ ನಾನು ನಿಮಗ ಹೇಳ್ತೇನೆ ನಾನು. ಹೌದಾ? ಸೊ ಇಲ್ಲಿ ಏನಾಗತ್ತ, ಫಾರ್ ಎಕ್ಸಾಂಪಲ್ ಇಲ್ಲಿ 10 ಇದೆ ಅಂತ ತಿಳ್ಕೊಂಡು. ಹೌದಾ? 10 ಇದ್ರದ್ದು ಫ್ಯಾಕ್ಟರ್ಸ್ ಗಳು ಯಾವುದವು ಹೇಳ್ರಿ. ಫ್ಯಾಕ್ಟರ್ಸ್ ಮೀನ್ಸ್ ಏನಂದ್ರ ಅಪವರ್ತನಗಳು ಅಂತ ಕರಿತೀವಿ ನಾವು. ಕನ್ನಡ ಒಳಗೆ ಏನಂತ ಕರಿತೀವಿ, ಅಪವರ್ತನಗಳು. ಇನ್ನು ನಿಮಗೆ ತಿಳಿಯೋ ಹಾಗೆ ಹೇಳ್ಬೇಕಂದ್ರ ಈ 10 ಅನ್ನೋದು, ಹೌದಾ, ಯಾವ್ಯಾವ ಟೇಬಲ್ಸ್ ಒಳಗ್ ಬರ್ತೈತಿ ಅಥವಾ ಯಾವ್ಯಾವ ಮಗ್ಗಿ ಒಳಗ್ ಬರ್ತೈತಿ ಹೇಳ್ಬೋದಾ ನೀವು? ಹೌದಾ? 10 ಅನ್ನೋದು ಯಾವ್ಯಾವ ಮಗ್ಗಿ ಒಳಗ, ಫಸ್ಟ್ 1 ಅಂತೂ ಕಂಪಲ್ಸರಿ. ಹೌದಾ? ಅದಾದ್ಮೇಲೆ ಮತ್ತೆ ಯಾವ ಒಂದು ಟೇಬಲ್ ಒಳಗ್ ಬರ್ತೈತಿ ಹೇಳ್ರಿ, ಯಾವ ಒಂದು ಟೇಬಲ್ ಒಳಗಂದ್ರ 2 5s. ಹೌದಾ? 2 ಮಗ್ಗಿ ಬಂತು. ನೆಕ್ಸ್ಟ್ 3 ಒಳಗೆ ಎಲ್ಲಾದ್ರೂ 10 ಇದೇನು, 10 ಇದೆಯಾ? ನೋ. 4 ಅಲ್ಲಿ ಇಲ್ಲ. ನೆಕ್ಸ್ಟ್ ಬರುದ ನಮಗ 5 ಒಳಗ್ ಬಂತು. ಹೌದಾ? ಅದನ್ನ ಬಿಟ್ರೆ ನೆಕ್ಸ್ಟ್ 5 ಹೊತ್ತು. ಆಮೇಲೆ 6 ಒಳಗೆ ಎಲ್ಲಾದ್ರೂ 10 ಸಿಗ್ತತೇನೋ ನಮಗ? ಇಲ್ಲ. ಆಮೇಲೆ 7 ಅಲ್ಲಿಯೂ ಇಲ್ಲ, 8 ಇಲ್ಲ, 9 ಇಲ್ಲ. ಡೈರೆಕ್ಟ್ ಎಲ್ಲಿಗೆ ಬಂತ ಹೇಳ್ರಿ, 10 ಅಂತ ಬಂತು. ಹೌದಾ? ಸೊ ಇವು ಏನಾಗತ್ತಂದ್ರ 10ರ ಅಪವರ್ತನಗಳು ಅಂತ ಕರಿತೀವಿ ನಾವು. ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಅಂದ್ರ ಅದು ಯಾವ ಮಗ್ಗಿ ಒಳಗ ಅದು ಮಲ್ಟಿಪ್ಲೈ ಆಗೈತಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೇವೆ, ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಹೌದಾ? ಇಲ್ಲೊಂದು ನಿಮಗ ಸಿಮ್ಯುಲೇಷನ್ ಕೂಡ ಇದೆ, ಅದನ್ನ ತೋರಿಸ್ತೇನೆ. ಇಲ್ಲ 10 ಅಂತ ಇದೆ. ಮತ್ತೆ ಇನ್ನೊಂದನ್ನ ನಾನು ಬರಿತೀನಿ, ಯಾವ್ದಂದ್ರ 6 ಅಂತ ಬರಿತೇನೆ ಫಾರ್ ಎಕ್ಸಾಂಪಲ್. ಹೌದಾ? 6 ಅಂತ ಬರ್ದಾಗ ಇದೇನಾಗತ್ತೆ ನೋಡ್ರಿ, ಫಸ್ಟ್ ಅಂತೂ 1 ಅಂತೂ 1 ಟೇಬಲ್ ಅಂತೂ ಕಂಪಲ್ಸರಿ. ಹೌದಾ? ನೆಕ್ಸ್ಟ್ ಮತ್ತೆ ಯಾವ ಟೇಬಲ್ ಒಳಗ್ ಬರ್ತೈತಿ ನೋಡ್ರಿ, ಇದು 2. ಮತ್ತೆ ಯಾವ ಟೇಬಲ್ ಒಳಗ್ ಬರ್ತೈತಿ ನೋಡ್ರಿ,
3 ಹೌದಾ 3 2s are 6 2 3s are 6 1 6 6 ನೆಕ್ಸ್ಟ್ 3 ಆದ್ಮೇಲೆ ಮತ್ತೆ ಎಲ್ಲಿ ಬರ್ತಿತ್ ನೋಡ್ರಿ 4 ಏನಾದ್ರು ಬರ್ತಿತ್ತೇನು ಇಲ್ಲ 5 ಬರ್ತಿತ್ತೇನು ಇಲ್ಲ ನೆಕ್ಸ್ಟ್ ಬರೋದ ನಮಗ 6 ಗೆ ಬಂದ್ಬಿಡ್ತೈತಿ ಡೈರೆಕ್ಟ್ ಹಾಗಾಗಿ ಈ 6 ದ ಫ್ಯಾಕ್ಟರ್ಸ್ ಗಳು ಏನಾಗತ್ ನಮಗ 1 2 3 6 ಅಂತ ಆಗತ್ತ 10 ದ ಫ್ಯಾಕ್ಟರ್ಸ್ ಗಳು 1 2 5 10 ಅಂತ ಇವು ಜಸ್ಟ್ ನಿಮಗೆ ಏನ್ ಮಾಡಿದೆ ನಾನು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟೆ ಇದು ಯಾವ ರೀತಿ ನಮಗ ಮಗ್ಗಿ ಇತ್ತು ಸೊ ನಮಗ ನಾವೆಲ್ಲರೂ ಹ್ಯಾವ್ ಲರ್ನ್ಡ್ ಟೇಬಲ್ಸ್ ಹೌದಾ ಸೊ ಎಲ್ಲರೂ ಒಂದು 20 ವರೆಗೆ ಬರ್ಬೋದು 15 ವರೆಗೆ ಬರ್ಬೋದು ಅಪ್ ಟು 30 ವರೆಗೆ ಬರ್ಬೋದು ಹೌದಾ ಸೊ ಟೇಬಲ್ಸ್ ಗಳು ನಿಮಗೆ ಗೊತ್ತಿರೋ ಕಾರಣಕ್ಕ ನೀವು ಈ ರೀತಿ ಬರದ್ರಿ ಇವನ್ನೆಲ್ಲ ನೀವು ಈಸಿಲಿ ಬರದ್ರಿ ಎಲ್ಲೇ ನಂಬರ್ಸ್ ಗಳಿದ್ದಲ್ಲೇ ಅದೇ ನಾವು ಯಾವ ಬೀಜಗಣಿತ ಅಲ್ಜಿಬ್ರಾ ಸೆಕ್ಷನ್ ಬಂದಿವಿ ಅಂದ್ರ ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಯಾವಾದ್ರೂ ಟೇಬಲ್ಸ್ ಗೊತ್ತಿದಾವೇನು ಹೌದಾ ಟೇಬಲ್ಸ್ ಬಗ್ಗೆ ನಮ್ಗೆ ಏನಾದ್ರು ಐಡಿಯಾ ಇದೆ ಏನು ಇಲ್ಲ ಯಾಕಂದ್ರೆ ಅಲ್ಲಿ ಅಲ್ಜಿಬ್ರಾ ಅನ್ನೋದು ನಮಗ ಅನ್ನೋನ್ ಫ್ಯಾಕ್ಟರ್ಗಳೇ ಬಹಳ ಇರ್ತಾವ ಹೌದಾ ಅಲ್ಲಿ ಏನಾಗಿದೆ ನಾವು ವೇರಿಯೇಬಲ್ ಜೊತೆಗೆ ನಾವು ಹೆಚ್ಚಿಗೆ ಏನ್ ಮಾಡ್ತಾ ಇರ್ತೀವಿ ಏನಂತಾರ ಸುತ್ತಾಡ್ತಾ ಇರ್ತೇವಿ ಅಥವಾ ಅದ್ರ ಜೊತೆಗೆ ನಮ್ಗ ಒಡನಾಟಗಳಿರ್ತಾವ ವೇರಿಯೇಬಲ್ಸ್ ಅಂದ್ರ ಅದು ಕೀಪ್ ಆನ್ ಚೇಂಜ್ ಆಗ್ತಾ ಆಗ್ತಾನೆ ಇರ್ತೈತಿ ಅದನ್ನ ನಾವು ಎಕ್ಸಾಕ್ಟ್ ಯಾವ್ದು ವ್ಯಾಲ್ಯೂ ಅಂತ ಹೇಳಕ್ ಬರ್ತೈತಿ ಸಾಧ್ಯ ಇಲ್ಲ ಹೌದಾ ಸೊ ಈಗ ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿಲ್ಲ 10 ಅನ್ನೋದು ನಮಗ್ ಎಕ್ಸಾಕ್ಟ್ ಯಾವಾಗಿದ್ರು ಗೊತ್ತಿದೆ ಅದು ಫಿಕ್ಸ್ ಇದ ಒಂದು ಟೇಬಲ್ಸ್ ಒಳಗ್ ಬರ್ತಾವು ಯಾವ್ಯಾವ ಹೇಳ್ರಿ 1 2 5 10 ಅಂತ ಹೇಳಿ ಬಟ್ ಇಲ್ಲಿ ನಾವು ಎಕ್ಸ್ ಯಾವ ಯಾಂಗ್ ನಾವು ಅದನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೂ ಆಗುದಿಲ್ಲ ಅದು ಎಲ್ಲೆಲ್ಲಿ ಬರ್ತೈತಿ ಯಾವ ಒಂದು ಇದ್ರೊಳಗ್ ಬರ್ತೈತಿ ಅಂತ ಸೊ ಅದಕ್ಕಾಗಿ ನಮಗ್ ಒಂದಿಷ್ಟು ರೂಲ್ಸ್ ಅದಾವ ಹೌದಾ ಸೊ ಆ ಪಾಲಿನಾಮಿಯಲ್ಸ್ ಅಂದ್ರೆ ನಾನ್ ಜನರಲ್ ಆಗಿ ಫ್ಯಾಕ್ಟರ್ಸ್ ಗಳನ್ನ ಕಂಡು ಹಿಡಿಯೋದನ್ನ ಹೇಳ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಈ ಟಾಪಿಕ್ ಬರೋಣಂತ ಹೌದಾ ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಅಂತ ಬರುತ್ತೆ ಅಂತ ತಿಳ್ಕೊಳ್ಬೋದು ಸೊ ನನಗೆ ಈಗ ಏನಾಗ್ಬೇಕು ಇದರದ ಅಪವರ್ತನಗಳನ್ನ ಬರಿಬೇಕು ಅಥವಾ ಫ್ಯಾಕ್ಟರ್ಸ್ ಗಳನ್ನ ಬರಿಬೇಕು ಸೊ ಇದ್ರೊಳಗ ರೂಲ್ಸ್ ಯಾವ ರೀತಿ ಇದೆ ಅಂದ್ರೆ ಫಸ್ಟ್ ನೀವ್ ಏನು ಮಾಡೋ ಹಾಗಿಲ್ಲ ಹೌದಾ ಸೊ ಇಲ್ಲೇ ಇರ್ತಕ್ಕಂತ ಒಂದು ಕಾಮನ್ ಪದವನ್ನ ಹೊರಗೆ ಬರಿಬೇಕು ಹೌದಾ ಸೊ ಇಲ್ಲಿ ಐತಿ ಯಾವ ಪದ ಇದೆ ನೋಡ್ರಿ ಅದು ಯಾವ ಪದ ಇದೆ ಎಕ್ಸ್ ವ್ಯಾಲ್ಯೂ ಇದೆ ಎಲ್ಲಾ ಕಡೆ ಹೌದಾ ಎಕ್ಸ್ ವ್ಯಾಲ್ಯೂವನ್ನ ಈ ರೀತಿ ಬರದಾದ್ಮೇಲೆ ಕರೆಕ್ಟ್ ಸೊ ಈಗ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಅಂತ ಇದೆ ಅದ್ರೊಳಗೆ ಒಂದ್ ಎಕ್ಸ್ ಅನ್ನ ನಾನು ಇಲ್ಲಿ ಬರದೆ ಇನ್ನು ಎಷ್ಟು ಎಕ್ಸ್ ಉಳಿತು ಇನ್ನು ಎಕ್ಸ್ ಎಷ್ಟು ಉಳಿತು ಒಂದೇ ಒಂದು ಎಕ್ಸ್ ಉಳಿತು ಹೌದಾ ಪ್ಲಸ್ ಆಲ್ರೆಡಿ ಇಲ್ಲಿ ಎಕ್ಸ್ ಅನ್ನ ನಾನು ಬರೆದ್ ಬಿಟ್ಟೆ ಹೌದಾ ಹೊರಗೆ ಬರದ ಬಿಟ್ಟೇನಿ ಸೊ ಇದು ಯಾವ್ದು ಉಳಿತು ಹೇಳ್ರಿ ನಮಗ ವಾಯ್ ಅಂತ ಉಳಿತು ಹಾಗಾಗಿ ಈ ಒಂದು ಏನಿದು ಬೀಜಗಣಿತದ ಒಂದು ಟರ್ಮ್ ಇದೆಯಲ್ಲ ಇದರದ ಫ್ಯಾಕ್ಟರ್ಸ್ ಗಳು ಏನಿದವು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಅಂತ ಆಗತ್ತ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಅನ್ನೋದು ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಒಂದು ಪಾಲಿನಾಮಿಯಲ್ ಒಂದು ಫ್ಯಾಕ್ಟರ್ಸ್ ಗಳನ್ನ ಈ ರೀತಿ ಬರಿಬೇಕು ಹೌದಾ ಸೊ ಫ್ಯಾಕ್ಟರ್ಸ್ ಗಳು ನಿಮಗ್ ಬೇರೆ ರೀತಿ ಅದಾವು ಬಟ್ ನಾವೀಗ ಸ್ವಲ್ಪ ಸ್ಟಾರ್ಟಿಂಗ್ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಹೌದಾ ಸೊ ಮತ್ತೊಂದು ಎಕ್ಸಾಂಪಲ್ ಅನ್ನ ಬರಿತೀನಿ ನೋಡ್ರಿ ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಅಂದ್ರ 2x y² ಹೌದಾ ಪ್ಲಸ್ 4y ಅಂತ ಬರಿತೀನಿ ಹೌದಾ 4y ಅಂತ ಬರಿತೀನಿ 2xy² ಪ್ಲಸ್ 4y ಅಂತ ಬರೆದು ಇದರದ ಫ್ಯಾಕ್ಟರ್ಸ್ ಗಳನ್ನ ನಾವು ಕಂಡುಹಿಡಿಬೇಕು ವಿ ಹ್ಯಾವ್ ಟು ಫೈಂಡ್ ಫ್ಯಾಕ್ಟರ್ಸ್ ಆಫ್ ದಿಸ್ ಪಾಲಿನಾಮಿಯಲ್ ಹೌದಾ ಸೊ ಫಸ್ಟ್ ಏನ್ ಮಾಡ್ಬೇಕು ಈ ಸಂಖ್ಯೆಯಲ್ಲಿ ನಾನು ಏನ್ ಮಾಡ್ಬೇಕು ಕಾಮನ್ ಆಗಿರ್ತಕ್ಕಂತ ಸಂಖ್ಯೆಯನ್ನ ಹೊರಗೆ ತಕ್ಕೋಬೇಕು ಹೌದಾ ನಿಮಗ ಕಾಮನ್ ಆಗಿ ಇನ್ ಜನರಲ್ ಆಗಿ ನಿಮ್ಗೆ ಸ್ವಲ್ಪ ಕಾಮನ್ ಆಗಿ ತೆಗೆಯೋದು ಅನ್ನೋದ್ಲೆ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ ಸೊ ನಾನ್ ನಿಮಗ್ ಹೇಳೋದಂದ್ರ ಇಲ್ಲಿ ಇರ್ತಕ್ಕಂತ ಸಂಖ್ಯೆ ಈ ಸಂಖ್ಯೆ ಎರಡೂ ಒಂದೇ ಟೇಬಲ್ ಒಳಗೆ ಇದಾವೇನೋ ಚೆಕ್ ಮಾಡ್ಬೇಕು ಹೌದಾ ಒಂದೇ ಟೇಬಲ್ ಒಳಗೆ ಇದಾವೇನೋ ಚೆಕ್ ಮಾಡ್ರಿ ಸ್ವಲ್ಪ ನೋಡೋಣ 2 ಮತ್ತ 4 ಒಂದೇ ಯಾವ ಟೇಬಲ್ ಒಳಗ್ ಬರ್ತೈತಿ ಹೇಳ್ರಿ ಯಾವ ಟೇಬಲ್ ಒಳಗ್ ಬರ್ತೈತಿ 2 ಮತ್ತ 4 ಅನ್ನೋದು 2 1s 2 2s 4 ಅದನ್ನ ಬಿಟ್ರೆ ನಮಗ್ ಮತ್ತೆ ಯಾವ್ದೇ ಟೇಬಲ್ ಒಳಗ್ ಬರುದಿಲ್ಲ ಹಾಗಾಗಿ ಈ 2 ಅನ್ನ ನಾನು ಏನ್ ಮಾಡ್ತೇನೆ ಹೊರಗೆ ತೆಗಿತೀನಿ ಹೌದಾ ಇಲ್ಲಿ ಬರಿತೀನಿ ಹೌದಾ ನೆಕ್ಸ್ಟ್ ಇಲ್ಲಿ ಎಕ್ಸ್ ಐತಿ ಇಲ್ಲಿಲ್ಲ ನಾವ್ ಅದನ್ನ ತೆಗಿಲಿಕ್ ಬರುದಿಲ್ಲ ಕಾಮನ್ ಆಗಿ ತೆಗಿಲಿಕ್ ಬರುದಿಲ್ಲ ಅದಾದ್ಮೇಲೆ ಇಲ್ಲಿ y² ಇದೆ ಇಲ್ಲಿ y ಇದೆ ಹಾಗಾದ್ರೆ ಇದನ್ನ y ಅನ್ನ ನಾನು ಏನ್ ಮಾಡ್ಬೋದು ಹೊರಗೆ ತೆಗಿಬಹುದು ಹೌದಾ
ಸೊ ನೆಕ್ಸ್ಟ್ ಈ ರೀತಿ ನಾನೀಗ ಬ್ರಾಕೆಟ್ ಹಾಕ್ತೇನೆ. ಹೌದಾ? ಸೊ ಆಲ್ರೆಡಿ 2 ಅಂತೂ ಹೊರಗಿದೆ. ಹೌದಾ? ಆಮೇಲೆ ಇಲ್ಲಿ y² ಅದ್ರೊಳಗೆ ಒಂದು y, 2 y ಇದಾವು, ಅದ್ರ ಜೊತೆಗೆ ಒಂದು y ಹೊರಗೆ ಬಂದಿದೆ. ಸೊ ಹಾಗಾಗಿ ಇಲ್ಲಿ x ಆಸ್ ಇಟ್ ಈಸ್ ಉಳಿತು. ರೈಟ್? ದೆನ್ ಇಲ್ಲಿ y² ಒಳಗೆ ಒಂದು y ಹೋಗ್ಬಿಟ್ಟಿದೆ, ನಮ್ಗೆ ಏನ್ ಉಳಿತು? y ಅಷ್ಟೇ ಉಳಿತು. ಕರೆಕ್ಟ್? ಪ್ಲಸ್. ಸೊ ಇಲ್ಲಿ 4 ಇರೋದ್ರಿಂದ ಇದನ್ನ ಏನ್ ಮಾಡ್ಬೇಕು? 2 ಎಸ್ಟ್ಲೆ 4 ಅಂದ್ರೆ 2 ಹೌ ಮಚ್? 4 ಅಂದ್ರೆ ಇದನ್ನ 2 ಎಸ್ಟ್ಲೆ 4 ಅನ್ನೋದನ್ನ ನಾವು ಕಂಡು ಹಿಡಿಬೇಕು. 2 ಎಸ್ಟ್ಲೆ 4 ಟೇಬಲ್ ಓದ್ರಿ ನೋಡೋಣ. 2 2s are 4. ಸೊ ಆ 2 ಅನ್ನ ನಾನು ಇಲ್ಲಿ ಹಾಕ್ತೀನಿ. ಹೌದಾ? ಅರ್ಥ ಆಯ್ತು ಇದು? 2 2s are 4. ಇದನ್ನ ಉಲ್ಟಾ ಮಲ್ಟಿಪ್ಲೈ ಮಾಡಿದ್ರು ನಮಗೆ ಅಷ್ಟೇ ಬರ್ಬೇಕು. ಹೌದಾ? ಸೊ ಆಲ್ರೆಡಿ ಇಲ್ಲಿ y ಅನ್ನ ಹೊರಗೆ ತೆಗ್ದಿರೋದ್ರಿಂದ ಇದು ನನಗೆ ಇಲ್ಲಿ ಮತ್ತೇನು ಬರೀಲಿಕ್ಕೆ ಟರ್ಮ್ಸ್ ಗಳಿಲ್ಲ. ಸೊ ಆಸ್ ಇಟ್ ಈಸ್ ಇಷ್ಟೇ ಬರೆದ್ ಬಿಡಬೇಕು. ಸೊ 2y ಇಂಟು xy ಪ್ಲಸ್ 2 ಅನ್ನೋದು ಈ ಒಂದು 2xy² ಪ್ಲಸ್ 4y ದ ಒಂದು ಏನಾಗತ್ತೆ, ಇದು ಫ್ಯಾಕ್ಟರ್ಸ್ ಗಳು ಅಂದ್ರೆ ಏನಾಗತ್ತ? ಅಪವರ್ತನಗಳು ಆಗತ್ತ. ಸೊ ಸ್ವಲ್ಪ ಇದು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಹೋಯ್ತು ಅಂತ ಅನ್ಕೋತೀನಿ. ಸೊ ಇಲ್ಲೊಂದು ಇದಿದೆ, ತೋರಿಸ್ತೇನೆ ತಡ್ರಿ ನಿಮ್ಗೆ. ಒಂದು ಸೆಕೆಂಡ್. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗ? ಹೌದಾ? ಸೊ ಇಲ್ಲಿ ಏನಾಗತ್ತ? ಹೌದಾ? ಇಲ್ಲಿ -x² ಪ್ಲಸ್ 2x ಮೈನಸ್ 1 ಅನ್ನೋದು ಸ್ವಲ್ಪ ಇವು ದೊಡ್ಡದಾಗಿರ್ತಕ್ಕಂಥ ಟರ್ಮ್ಸ್ ಗಳದಾವು. ಸೊ ಅದನ್ನ ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತಿರ್ತೀನಿ. ಬಟ್ ಹಂಗೆ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಅದರದ ಫ್ಯಾಕ್ಟರ್ಸ್ ಗಳು, ಅಪವರ್ತನಗಳು ಯಾವ ರೀತಿ ಬರ್ತಾವ ಅಂತ ಹೇಳಿ ಜಸ್ಟ್ ನಾನು ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ನೋಡ್ರಿ ಬಂತಾ? -x². ಹೌದಾ? -x². ಕರೆಕ್ಟ್? ಸೊ ಈಗ ಏನಾಯ್ತು? ಇಲ್ಲ ಫ್ಯಾಕ್ಟರ್ಸ್ ಗಳು ಬಂದು ನೋಡ್ರಿ, -x² ಪ್ಲಸ್ 2x ಮೈನಸ್ 1 ಇಸ್ ಈಕ್ವಲ್ ಟು ಇದರದ ಫ್ಯಾಕ್ಟರ್ಸ್ ಗಳು ಏನ್ ಬಂದವು? x ಮೈನಸ್ 1 ಇಂಟು ಬ್ರಾಕೆಟ್ -x ಪ್ಲಸ್ 1 ಅನ್ನೋದು ಫ್ಯಾಕ್ಟರ್ಸ್ ಗಳು ಬಂದವು. ಬಟ್ ಜಸ್ಟ್ ಹಂಗ ನೀವು ನೋಡ್ರಿ, ಇದನ್ನ ಯಾವ ರೀತಿ ಇದ್ರ ಯಾವ್ಯಾವ ರೀತಿ ಫ್ಯಾಕ್ಟರ್ಸ್ ಗಳು ಬರ್ತಾವ ಅನ್ನೋದು ನಾವು ಡಿಸ್ಕಸ್ ಮಾಡೋಣ ಅಂತ. ಹೌದಾ? ಸೊ ಅದೇ ನೆಕ್ಸ್ಟ್ ತಗೊಳ್ಳೋಣ. ನ್ಯೂ ಪಾಲಿನಾಮಿಯಲ್ ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ 2x² ಪ್ಲಸ್ 8x ಪ್ಲಸ್ 8 ಅಂತ ಇದೆ. ಹೌದಾ? ಸೊ ಯಾವ ರೀತಿ ಇದ್ರದ್ದು ಬರ್ತಾವೆ ಅಂತ ನೋಡೋಣ ತಡ್ರಿ. ಕಾಣಿಸ್ತಾ ಇದೆ? ಅಲ್ಲಿ ಡ್ರ್ಯಾಗ್ ಆಗ್ತಾ ಆಗ್ತಾ ಅಲ್ಲಿ ನಂಬರ್ಸ್ ಗಳು ಬಂದು ನೋಡ್ರಿ ಇಲ್ಲೇ. ಹೌದಾ? ಸೊ ಇಲ್ಲಿ ಏನಾಯ್ತು ನೋಡ್ರಿ, ಇದ್ರದ್ದು ಫ್ಯಾಕ್ಟರ್ಸ್ ಗಳು ಏನ್ ಬಂದು ಹೇಳ್ರಿ? x ಪ್ಲಸ್ 2 2x ಪ್ಲಸ್ 4. ಸೊ 2 ಇಂಟು x ಪ್ಲಸ್ 2 ಬ್ರಾಕೆಟ್ ಸ್ಕ್ವೇರ್ ಅಂತ ಬಂತು. ಹೌದಾ? ಸೊ ಇನ್ನೊಂದನ್ನು ನೋಡೋಣ. ನೆಕ್ಸ್ಟ್ -x² ಪ್ಲಸ್ 4x ಮೈನಸ್ 4 ಅಂತ ಇದೆ. ಸೊ ಇದನ್ನ ಡ್ರ್ಯಾಗ್ ಮಾಡಿ ನೋಡ್ಬೋದು. ಕಾಣಿಸ್ತಾ ಇದೆ? ಹೌದಾ? ಹೌದಾ? ಸೊ ಹಾಗಾಗಿ ಇಲ್ಲಿ ನೋಡ್ರಿ x ಮೈನಸ್ 2 ಮೈನಸ್ x ಪ್ಲಸ್ 2 ಇಸ್ ಈಕ್ವಲ್ ಟು -x ಮೈನಸ್ 2 ಬ್ರಾಕೆಟ್ ಸ್ಕ್ವೇರ್ ಅನ್ನೋದು ಈ ಒಂದು ಪಾಲಿನಾಮಿಯಲ್ ಫ್ಯಾಕ್ಟರ್ಸ್ ಗಳನ್ನ ನಾವು ಈ ರೀತಿ ನಿಮ್ಮ ಒಂದು ಫ್ಯಾಕ್ಟರೈಸೇಷನ್ ಪಾಲಿನಾಮಿಯಲ್ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿದ್ದೆ. ಇದ್ರ ಮೇಲೆ ನಿಮಗೆ ಇದಿಷ್ಟು ಬಹಳ ಈಸಿ ಆದವು ಇವನ್, ಯಾಕಂದ್ರೆ ನೀವು ಆಲ್ರೆಡಿ 9th ಕ್ಲಾಸ್ ಇರೋದ್ರಿಂದ ನೀವು ಆಲ್ರೆಡಿ 8th 7th ಗೆ ಸ್ವಲ್ಪ ಈ ರೀತಿ ಕಲ್ತಿರ್ತೀರಿ. ಆದ್ರೂ ನಾನು ಸ್ವಲ್ಪ ಬೇಸಿಕ್ ನಾಲೆಜ್ ಅನ್ನ ಕೊಟ್ಟು ನೆಕ್ಸ್ಟ್ ನಿಮ್ಮ ಟಾಪಿಕ್ ಬರ್ಬೇಕಂತ ಹೇಳಿ ಇದನ್ನ ಸ್ವಲ್ಪ ಹೇಳಿದ್ದೆ. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಫ್ಯಾಕ್ಟರ್ಸ್ ಗಳನ್ನ ಯಾವ ರೀತಿ ನಾವು ಕಂಡು ಹಿಡಿಬಹುದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು.